ದಿನ್ನೂರು ದೇವನಹಳ್ಳಿ ವರದಿಗಾರ ಇವತ್ತಿನ ನಗರ ಸುದ್ದಿಯನ್ನ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿ ಕಾಂಗ್ರೆಸ್ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ನೋಡಬಹುದು, ಕೇಂದ್ರ ಸರ್ಕಾರ ಇತ್ತೀಚೆಗೆ ಏನು ಬೆಲೆ ಏರಿಕೆ, ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ, ಗ್ಯಾಸ್ ಬೆಲೆಯನ್ನ ಏರಿಕೆ ಮಾಡಿರೋದನ್ನ ಖಂಡಿಸಿ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನೂರಾರು ಕಾರ್ಯಕರ್ತರು ದೊಡ್ಡಬಳ್ಳಾಪುರದ ಹಳೆ ಬಸ್ ನಿಲ್ದಾಣದ ಸಿದ್ಧಲಿಂಗಯ್ಯ ವೃತ್ತದಿಂದ ಏನು ತಾಲೂಕು ಕಚೇರಿವರೆಗೂ ಬೃಹತ್ ಮೆರವಣಿಗೆಯನ್ನ ಹೊರಟಿದೆ. ಜೊತೆಗೆ ಈಗಾಗಲೇ ನೋಡಬಹುದು, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ ಅಂತೇಳಿ ಧಿಕ್ಕಾರದ ಒಂದು ಪ್ರತಿಗಳನ್ನ ಹಿಡಿದು ಮಹಿಳೆಯರು ಮತ್ತೆ ಕಟ್ಟಿಗೆಗಳನ್ನ ಹಿಡಿದುಕೊಂಡು ಇವತ್ತು ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ಜನಸಾಮಾನ್ಯರಿಗೆ ಸಾಕಷ್ಟು ಹೊರೆ ಆಗ್ತಾ ಇದೆ. ಜೊತೆಗೆ ಏನು ಪೆಟ್ರೋಲ್ ಡೀಸೆಲ್ ನ ಈಗಾಗಲೇ ಕ್ರೂಡ್ ಆಯಿಲ್ ಅನ್ನ ತರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ವಿಫಲ ಆಗಿದೆ. ನೀಟ್ ಪರೀಕ್ಷೆಗಳಲ್ಲಿ ಅಕ್ರಮಗಳು ಕೂಡ ಆಗ್ತಾ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಜೊತೆಗೆ ಏನು ಒಂದು ಬಂಡಿಗಳನ್ನ ಕೂಡ ಮೆರವಣಿಗೆ ಮಾಡುವುದರ ಮೂಲಕ ಕೇಂದ್ರ ಸರ್ಕಾರದ ನೀತಿಗಳನ್ನ ಖಂಡಿಸ್ತಾ ಇದೆ. ಇದೀಗ ನಮ್ಮ ಜೊತೆಲಿ ಈಗ ಏನು ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಲಕ್ಷ್ಮೀಪತಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಪ್ರಮುಖವಾಗಿ ಇವತ್ತು ಏನ್ ನಿಮ್ಮ ಹೋರಾಟ? ನಮ್ಮ ಹೋರಾಟ ಏನು, ಇವ್ರು ಹಚ್ಚ ದಿನ ಅಂತ ಅಧಿಕಾರಕ್ಕೆ ಬಂದ್ರು, ಹಚ್ಚ ದಿನ ಹೋಗಿ ಕಷ್ಟ ದಿನಗಳನ್ನು ಕೊಡ್ತಾವ್ರೆ ಜನಗಳಿಗೆ. ಪ್ರತಿ ಇದ್ರಲ್ಲೂ ಏರಿಕೆ, ಬೆಲೆ ಏರಿಕೆ, ಗ್ಯಾಸ್, ಡೀಸೆಲ್, ಪೆಟ್ರೋಲು ಮತ್ತು ದಿನನಿತ್ಯದ ಬಳಕೆಗಳನ್ನು ಜಾಸ್ತಿ ಮಾಡಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಎರಡನೇದಾಗಿ ಏನು ವಿದ್ಯಾರ್ಥಿಗಳು, ಅವರ ಕೋಟ್ಯಾಂತರ ಜನ ಭಾರತಾದ್ಯಂತ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ, ವೈದ್ಯಕೀಯ ಕನಸು ಕಂಡುಕೊಂಡು ನೀಟ್ ಪರೀಕ್ಷೆಗೆ ಸಿದ್ಧರಾಗಿರ್ತಾರೆ. ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗುವ ಮುಖಾಂತರ ಅವರಿಗೆ ಅನ್ಯಾಯ ಮಾಡಿ ಇವತ್ತು 4-5 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ಆತ್ಮಹತ್ಯೆ ಅಲ್ಲ, ಇವರೇ ಮಾಡಿಸಿರೋ ಕೊಲೆ ಅಂತ ಕೇಂದ್ರ ಸರ್ಕಾರದ ಏನು ಶಿಕ್ಷಣ ಸಚಿವ ಇದ್ದಾನೆ ಧರ್ಮೇಂದ್ರ ಪ್ರಧಾನ್, ಅವನು ಮಾಡಿರ್ತಕ್ಕಂಥ ಕೊಲೆಗಳು ಅಂತ ನಾವು ಯಾವ್ದು ಭಾವಿಸಿ ಈ ದಿನ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮಾಜಿ ಶಾಸಕರಾದಂಥ ವೆಂಕಟರಮಣಯ್ಯನವರ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಚಾರ ಸಮಿತಿ ವತಿಯಿಂದ ಮತ್ತು ಬ್ಲಾಕ್ ಕಾಂಗ್ರೆಸ್ಗಳ ವತಿಯಿಂದ ಇವತ್ತು ಈ ದಿನ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಏನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತ ಮಾತು, ಕೇಂದ್ರ ಸರ್ಕಾರ ಸಾಕಷ್ಟು ಏನು ಮೊನ್ನೆ ಅಷ್ಟೇ ನೀಟ್ ಪರೀಕ್ಷೆ ರದ್ದಾಯಿತು, ಇದರಿಂದ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಬೆಲೆ ಏರಿಕೆಗಳಾಗ್ತಾ ಇದೆ, ಇದನ್ನೆಲ್ಲ ಕೂಡ ಕಂಟ್ರೋಲ್ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಬೃಹತ್ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಇದು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.